ಸೋನಿಯಾ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ ಸಿಎಂ ಡಿಕೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಿಎಂ ಡಿಕೆ ಭೇಟಿಯಾಗಿದ್ದಾರೆ. ಉಭಯ ನಾಯಕರ ಜೊತೆ ಸಿಎಂ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಒಂದು ಹಂತದ ಸಚಿವರ ಪಟ್ಟಿ ಬಂದಾಗಲೇ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಸ್ಫೋಟ ಆಗಿದ್ದು, ಸ್ಥಾನ ಇದು ಬೇಡ ಅನ್ನೋದ್ರ ಚರ್ಚೆ ಆಗಿದ್ದು, ಬದಲಾಯಿಸಿ ಕೊಡಿ ಅಂತ ಕೇಳಿ ಬಂದಂತ ಮಾತುಗಳು, ಇದೆಲ್ಲವೂ ಒಂದು ಹಂತ ಆದ್ರೆ ಇನ್ನು ಮುಂದೆ ಉಳಿದಿರುವಂತ ಸಚಿವ ಸ್ಥಾನಗಳು ಯಾರ್ಯಾರು ಪಾಲಾಗುತ್ತೆ, ಅದು ಯಾವ ಆಧಾರದ ಮೇಲಾಗುತ್ತೆ, ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇರ್ಬೋದು. ಸೋನಿಯಾ ಹಾಗೆ ರಾಹುಲ್ ಗಾಂಧಿಯನ್ನ ಸಿಎಂ ಡಿಕೆ ಭೇಟಿಯಾಗಿದ್ದಾರೆ. ಇದೀಗ ಸೋನಿಯಾ ಗಾಂಧಿ ನಿವಾಸದಲ್ಲೇ ಇದ್ದಾರೆ. ಸಿಎಂ ಡಿಕೆ ಭೇಟಿಯಾಗಿದ್ದಾರೆ ಅವರ ನಿವಾಸದಲ್ಲೇನೆ. ಉಭಯ ನಾಯಕರ ಜೊತೆಗೂ ಕೂಡ ಸಿಎಂ ಡಿಕೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಮುಂದೇನಾಗಬೇಕು, ಯಾವ ರೀತಿಯಾಗಿ ನಿರ್ಧಾರಗಳನ್ನ ತಗೊಳ್ಬೇಕು ಅಂತ. ಈಗ ಚಿಕ್ಕದಾಗಿ ಒಂದು ಪಾಠವನ್ನ ಕಲ್ತಿದ್ದಾಗಿದೆ. ಸೊ ಏನಾಗುತ್ತೆ, ಇದೀಗ ಹಿರಿಯ ನಾಯಕರು ಅಸಮಾಧಾನಗೊಂಡ್ರೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ ಪಕ್ಷಕ್ಕೆ. ಸೊ ಬಹಳ ಜಾಗೃತೆಯಿಂದ ಮುಂದಿನ ಹೆಜ್ಜೆ ಇಡಬೇಕು. ಉಳಿದಂತ ಸಚಿವ ಸ್ಥಾನಗಳು ಯಾರ್ಯಾರ ಪಾಲಾಗಬೇಕು ಅನ್ನೋದನ್ನ ನಿರ್ಧಾರ ತೆಗೆದುಕೊಳ್ಬೇಕಿದೆ. ಆಫ್ಕೋರ್ಸ್ ಹೈಕಮಾಂಡ್ಗೆ ಇದು ದೊಡ್ಡ ಟೆನ್ಷನ್, ಹಾಗೆ ದೊಡ್ಡ ಚಾಲೆಂಜ್ ಹೈಕಮಾಂಡ್ ಮುಂದೆ ಇರೋದು. ಸೊ ಮಲ್ಟಿ ಟಾಸ್ಕ್ ಅನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್, ನಾವು ಗಮನಿಸ್ತಾ ಇದ್ದೀವಿ. ಒಂದು ವೆಸ್ಟ್ ಬೆಂಗಾಲ್ ವಿಚಾರದಲ್ಲಿ ಏನಾಗಬೇಕು ಮುಂದೆ ಅನ್ನೋದು, ಜೊತೆಗೆ ಕರ್ನಾಟಕದಲ್ಲಿ ಸಚಿವ ಸ್ಥಾನ ಹಂಚಿಕೆ ಬಗ್ಗೆನೂ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಿದೆ. ಇನ್ನು ಸೋನಿಯಾ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ ಸಿಎಂ ಡಿಕೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಿಎಂ ಡಿಕೆ ಭೇಟಿಯಾಗಿದ್ದಾರೆ. ಉಭಯ ನಾಯಕರ ಜೊತೆ ಸಿಎಂ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಒಂದು ಹಂತದ ಸಚಿವರ ಪಟ್ಟಿ ಬಂದಾಗಲೇ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಸ್ಫೋಟ ಆಗಿದ್ದು, ಸ್ಥಾನ ಇದು ಬೇಡ ಅನ್ನೋದ್ರ ಚರ್ಚೆ ಆಗಿದ್ದು, ಬದಲಾಯಿಸಿ ಕೊಡಿ ಅಂತ ಕೇಳಿ ಬಂದಂತ ಮಾತುಗಳು, ಇದೆಲ್ಲವೂ ಒಂದು ಹಂತ ಆದ್ರೆ ಇನ್ನು ಮುಂದೆ ಉಳಿದಿರುವಂತ ಸಚಿವ ಸ್ಥಾನಗಳು ಯಾರ್ಯಾರು ಪಾಲಾಗುತ್ತೆ, ಅದು ಯಾವ ಆಧಾರದ ಮೇಲಾಗುತ್ತೆ, ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇರ್ಬೋದು. ಸೋನಿಯಾ ಹಾಗೆ ರಾಹುಲ್ ಗಾಂಧಿಯನ್ನ ಸಿಎಂ ಡಿಕೆ ಭೇಟಿಯಾಗಿದ್ದಾರೆ. ಇದೀಗ ಸೋನಿಯಾ ಗಾಂಧಿ ನಿವಾಸದಲ್ಲೇ ಇದ್ದಾರೆ. ಸಿಎಂ ಡಿಕೆ ಭೇಟಿಯಾಗಿದ್ದಾರೆ ಅವರ ನಿವಾಸದಲ್ಲೇನೆ. ಉಭಯ ನಾಯಕರ ಜೊತೆಗೂ ಕೂಡ ಸಿಎಂ ಡಿಕೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಮುಂದೇನಾಗಬೇಕು, ಯಾವ ರೀತಿಯಾಗಿ ನಿರ್ಧಾರಗಳನ್ನ ತಗೊಳ್ಬೇಕು ಅಂತ. ಈಗ ಚಿಕ್ಕದಾಗಿ ಒಂದು ಪಾಠವನ್ನ ಕಲ್ತಿದ್ದಾಗಿದೆ. ಸೊ ಏನಾಗುತ್ತೆ, ಇದೀಗ ಹಿರಿಯ ನಾಯಕರು ಅಸಮಾಧಾನಗೊಂಡ್ರೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ ಪಕ್ಷಕ್ಕೆ. ಸೊ ಬಹಳ ಜಾಗೃತೆಯಿಂದ ಮುಂದಿನ ಹೆಜ್ಜೆ ಇಡಬೇಕು. ಉಳಿದಂತ ಸಚಿವ ಸ್ಥಾನಗಳು ಯಾರ್ಯಾರ ಪಾಲಾಗಬೇಕು ಅನ್ನೋದನ್ನ ನಿರ್ಧಾರ ತೆಗೆದುಕೊಳ್ಬೇಕಿದೆ. ಆಫ್ಕೋರ್ಸ್ ಹೈಕಮಾಂಡ್ಗೆ ಇದು ದೊಡ್ಡ ಟೆನ್ಷನ್, ಹಾಗೆ ದೊಡ್ಡ ಚಾಲೆಂಜ್ ಹೈಕಮಾಂಡ್ ಮುಂದೆ ಇರೋದು. ಸೊ ಮಲ್ಟಿ ಟಾಸ್ಕ್ ಅನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್, ನಾವು ಗಮನಿಸ್ತಾ ಇದ್ದೀವಿ. ಒಂದು ವೆಸ್ಟ್ ಬೆಂಗಾಲ್ ವಿಚಾರದಲ್ಲಿ ಏನಾಗಬೇಕು ಮುಂದೆ ಅನ್ನೋದು, ಜೊತೆಗೆ ಕರ್ನಾಟಕದಲ್ಲಿ ಸಚಿವ ಸ್ಥಾನ ಹಂಚಿಕೆ ಬಗ್ಗೆನೂ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಿದೆ.